ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ, ಸಾಮಾಜೀಕರಣ ಹಾಗೂ ಕುಟುಂಬದ ಸಂಬಂಧಗಳು ಎಂಬಂತಹ ಚಾಪ್ಟರ್ ಇಂದ ಸಾಮಾಜೀಕರಣದಲ್ಲಿ ಶಾಲೆಯ ಪ್ರಭಾವವು ಈ ರೀತಿಯಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ. ಯಾವ ರೀತಿಯಲ್ಲಿ ಇರುತ್ತದೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ, ಅಂಕ ಮತ್ತು ಶ್ರೇಣಿಗಳನ್ನು ಮಾತ್ರ ನೀಡುವುದು. ಶಾಲೆ ಬರೀ ಅಂಕ ಮತ್ತು ಶ್ರೇಣಿಗಳನ್ನ ಮಾತ್ರ ನೀಡುತ್ತ ಮಕ್ಕಳೇ? ಇಲ್ಲ ಅಲ್ವಾ. ಸಾಂಪ್ರದಾಯಿಕ ಕಸುಬುಗಳನ್ನ ಉತ್ತೇಜಿಸುವಂಥದ್ದು. ಸಾಂಪ್ರದಾಯಿಕ ಕಸುಬುಗಳು ಅಂತಂದ್ರೆ ಯಾವುದು? ಪಾಟ್ರಿ ಇರ್ಬೋದು, ಉಲನ್ ನೇಯ್ಗೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಸಾಂಪ್ರದಾಯಿಕ ಕಸುಬು ವೃತ್ತಿಗಳು, ಓಕೆ, ಅವುಗಳನ್ನ ಉತ್ತೇಜಿಸುವಂಥದ್ದು. ವಿದ್ಯಾರ್ಥಿಗಳನ್ನ ಸಂಸ್ಕೃತಿಯಿಂದ ಬೇರ್ಪಡಿಸುವುದು ಅಲ್ಲ. ಶಾಲೆ ವಿದ್ಯಾರ್ಥಿಗಳನ್ನ ಸಂಸ್ಕೃತಿಯಿಂದ ಬೇರ್ಪಡಿಸುವುದಿಲ್ಲ, ಸಂಸ್ಕೃತಿಯ ಜೊತೆಗೆ ಜೋಡಿಸುತ್ತದೆ ಅಲ್ವಾ ಮಕ್ಕಳೇ. ಆಪ್ಷನ್ ಡಿ, ವಿದ್ಯಾರ್ಥಿಗಳ ವರ್ತನೆ, ಜ್ಞಾನ ಮತ್ತು ಮನೋಭಾವನೆಯನ್ನ ಬದಲಾಯಿಸುವುದು. ಸೊ ಈ 4 ಆಪ್ಷನ್ಸ್ ಗಳಲ್ಲಿ ಯಾವುದು ಸರಿ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಯಾವುದು ಸರಿ ಮಕ್ಕಳೇ? ಆಪ್ಷನ್ ಡಿ, ವಿದ್ಯಾರ್ಥಿಗಳ ವರ್ತನೆ, ಬಿಹೇವಿಯರ್, ಜ್ಞಾನ, ನಾಲೆಡ್ಜ್ ಮತ್ತು ಮನೋಭಾವನೆಗಳನ್ನ ಬದಲಾಯಿಸುವಂಥದ್ದು. ಓಕೆನಾ. ಸೊ ಸಾಮಾಜೀಕರಣದಲ್ಲಿ ಶಾಲೆಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ತಮ್ಮ ಗುರುಗಳ ಮತ್ತು ಸ್ನೇಹಿತರ ವ್ಯಕ್ತಿತ್ವದ ಪ್ರಭಾವಕ್ಕೆ ಮಕ್ಕಳು ಒಳಗಾಗ್ತಾರೆ. ಸೊ ಶಿಕ್ಷಣದಿಂದ ಮಗುವಿನ ವರ್ತನೆ, ಜ್ಞಾನ, ಶೀಲ ಮತ್ತು ಮನೋಭಾವಗಳು ರೂಪುಗೊಳ್ಳುತ್ತವೆ. ಆತನಲ್ಲಿರುವಂತಹ, ಆಕೆಯಲ್ಲಿ ಅಥವಾ ಆತನಲ್ಲಿ ಇರುವಂತಹ ಸುಪ್ತ ಶಕ್ತಿ, ಸಾಮರ್ಥ್ಯಗಳು ಶಾಲೆಯಲ್ಲಿ ಪ್ರಕಟಗೊಳ್ಳುತ್ತವೆ ಮಕ್ಕಳೇ. ಆತನ ಜೀವನವನ್ನ ವಿಶಾಲಗೊಳಿಸಿ ಸಾಮಾಜಿಕ ಜೀವನಕ್ಕೆ ಒಂದು ಮಗುವನ್ನ ಅಣಿಗೊಳಿಸುವುದು ಅಂತಾರೆ, ತಯಾರು ಮಾಡುವುದು ಶಾಲೆಯ ಒಂದು ಮಹತ್ವವಾದಂತಹ ಕಾರ್ಯ ಅಲ್ವಾ ಮಕ್ಕಳೇ. ಸೊ ವಿದ್ಯಾರ್ಥಿಗಳ ವರ್ತನೆ, ಜ್ಞಾನ ಮತ್ತು ಮನೋಭಾವನೆಗಳನ್ನ ಬದಲಾಯಿಸುವುದು ಶಾಲೆ. ಸೊ ಈ ರೀತಿಯಾಗಿ ಸಾಮಾಜೀಕರಣದಲ್ಲಿ ಶಾಲೆಯು ಅತ್ಯಂತ ಮಹತ್ವದ ಪ್ರಭಾವವನ್ನ ಬೀರತ್ತೆ. ಓಕೆ, ಥ್ಯಾಂಕ್ ಯು.